ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯ ನೋಡುತ್ತಿದ್ದ ಪ್ರತಿಯೊಬ್ಬರು ದೇವರೆಲ್ಲರನ್ನು ಆಶೀರ್ವದಿಸಲಿ. ದೇವರು ಈ ಒಂದು ದಿನದಂತೆ ಈ ಒಂದು ದಿನದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂತಹ ಕೃಪೆಯಾಗಿ ಸ್ತೋತ್ರ. ಈ ಸಂದರ್ಭ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕ ತಂದೆಯ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯ ದೇವರು ನಿನ್ನ ಹಸ್ತಕ್ಕೆ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾನೆ. ವಾಕ್ಯಗಳ ಪದಗಳ ಗುಣಾರ್ಥ ತಿಳಿಯಪಡಿಸು ಸ್ವಾಮಿ. ನೀ ನಮ್ಮ ಸಂಗಡ ಇದ್ದು ಆದಿನ ಅಂತ್ಯದವರೆಗೂ ನಡೆಸಿಕೊಡು ಸ್ವಾಮಿ. ಅಪ್ಪ ವಾಕ್ಯಗಳ ಪದಗಳನ್ನು ಅಪ್ಪ ಒಬ್ಬೊಬ್ಬರ ಜೀವಿತದಲ್ಲಿ ಅದು ಬಲವಾದ ಕಾರ್ಯ ನಡೆಸಲ್ಪಡಲಿಕ್ಕೆ ನಿನ್ನ ವಾಕ್ಯವಾಗಿ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು ಈ ದಿನದಲ್ಲಿ ಸ್ವಾಮಿ. ಕೇಳ್ಪಡುವಂಥ ವಾಕ್ಯ ಒಬ್ಬೊಬ್ಬರ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸಲ್ಪಡಲಿಕ್ಕೆ ಹೌದು ಸ್ವಾಮಿ. ನೋಡುತ್ತಿರೋ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ನನ್ನನ್ನೇ ನಿನ್ನ ಗಾಯವುಳ್ಳ ಹಸ್ತಕ್ಕೆ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾನೆ. ಹೌದು ರಾಜ, ಮಾನಸಿಕವಾಗಿ ಮಾತಾಡದಂತೆ ನಿನ್ನ ದಿವ್ಯ ಆಲೋಚನೆ ಹೊರಡಲ್ಪಡಕತ್ತಾನೆ. ಅಪ್ಪ ನೀನು ನನ್ನ ಸಂಗಡದ್ದು ಆದಿನ ಅಂತ್ಯದವರೆಗೂ ನಿನ್ನ ಮೈ ಮೇಲೆ ನಿನ್ನ ಕೃಪೆಯಲ್ಲಿ ಮರೆಮಾಚಿ ನೀನು ನಡೆಸು ಸ್ವಾಮಿ. ಅದಕ್ಕಾಗಿ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾನೆ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸಲಹೆ ಕೊಡ್ತಾನೆ. ಯೇಸು ನಮ್ಮದು ಪ್ರಾರ್ಥಿಸ್ತಾನೆ. ನನ್ನ ಪರಲೋಕ ತಂದೆ ದೇವರೇ, ಆಮೇಲೆ ಸ್ತೋತ್ರ. ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳೇ, ಹೇಗಿದ್ದರೆ ಎಲ್ಲರೂ ಸಂತೋಷವಾಗಿದ್ದರೆ ನಾನು ಭಾವಿಸ್ತೀನಿ. ಈ ಒಂದು ಸಂದರ್ಭದಲ್ಲಿ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ. ದೇವ್ರು ಕೊಟ್ಟಂಥ ಆಲೋಚನೆ ನಾವು ಧ್ಯಾನಿಸೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16-17ನೇ ವಾಕ್ಯ ನಾವು ಧ್ಯಾನಿಸೋಣ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮ ನಿಮ್ಮಲ್ಲಿ ವಾಸವಾಗಿದ್ದಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಆಮೇಲೆ ಪ್ರಿಯ ದೇವರ ಮಗುವೆ, ಈ ಒಂದು ದಿನದಲ್ಲಿ ನೋಡುವುದಾದರೆ ನಾವು ಯಾರಾಗಿದ್ದೇವೆ? ನಾವು ದೇವರ ಆಲಯವಾಗಿದ್ದೇವೆ. ಲೋಕದಲ್ಲಿ ನೋಡುವುದಾದರೆ ಅನೇಕ ಜನರು ಏನು ಮಾಡ್ತಾರೆ, ಇಷ್ಟ ಪ್ರಕಾರ ಜೀವನ ಮಾಡ್ತಾ ಇರ್ತಾರೆ. ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಶರೀರವನ್ನು ಹಾಳು ಮಾಡಿಕೊಂಡು ಬೇಡವಾದ ಕಾರ್ಯಕ್ಕೆ ಲೋಕದ ಆಸೆ ಪಾಸೆಗಳು ಬಿದ್ದು ತನ್ನ ಅವರು ಒಂದು ಶರೀರವನ್ನು ಹಾಳು ಮಾಡ್ಕೊಂಡಿರ್ತಾರೆ. ಯಾಕಂದರೆ ಪ್ರಿಯ ದೇವ್ರ ಮಗುವೆ, ನಿನ್ನ ದೇವರು ಸೃಷ್ಟಿ ಮಾಡಿ ನಿನ್ನ ಹೃದಯದಲ್ಲಿ ಆತನು ವಾಸ ಮಾಡಲು ಇಷ್ಟಪಡ್ತಾ ಇದ್ದಾನೆ. ಪ್ರಿಯ ದೇವ್ರ ಮಗುವೆ, ನೀನು ನಾನು ಯಾರಾಗಿದ್ದೇವೆ ಮೊದಲು ಆ ಒಂದು ತಿಳುವಳಿಕೆ ನಮಗಿರಬೇಕು. ನಾನು ಯಾರಾಗಿದ್ದೇವೆ? ದೇವರ ಆಲಯವಾಗಿದ್ದೇವೆ. ಆ ಒಂದು ಆಲಯ ಹೆಂಗಿರಬೇಕು ಅಂದರೆ ಪವಿತ್ರವಾಗಿರಬೇಕು. ಯಾಕಂದರೆ ಪ್ರಿಯ ದೇವ್ರ ಮಗುವೆ, ಈ ಲೋಕದಲ್ಲಿ ನೋಡುವುದಾದ್ರೆ ಇನ್ನು ಸ್ಕೂಲ್ ಹೋಗ್ತಾರೆ 7, 8, 9ನೇ ಸ್ಕೂಲ್ ಹೋಗುವಂಥ ಮಕ್ಕಳೇ ಸಿಗರೇಟ್ ಸೇದ್ಕೊಂಡು ತಂದೆ ತಾಯಿ ವಿರುದ್ಧವಾಗಿ ಮಾತಾಡಿಕೊಂಡು ತಂದೆ ತಾಯಿನ ಸನ್ಮಾನಿಸಬೇಕು, ಗೌರವಿಸಬೇಕು. ಯಾರು ಗೌರವಿಸದೆ ಇಷ್ಟ ಪ್ರಕಾರ ಜೀವನ ಮಾಡಿಕೊಂಡು ದೇವರ ವಿರುದ್ಧವಾಗಿ ಜೀವಿಸ್ತಾ ಇರ್ತಾರೆ. ಆದರೆ ಪ್ರಿಯ ದೇವರ ಮಗುವೆ, ಈ ದಿನದ ನೋಡ್ತಿರೋ ತಂದೆ ತಾಯಿ ಇರ್ಬೋದು ಅಥವಾ ನೋಡ್ತಿರೋಂಥ ಯೌವನಸ್ಥರು ಇರ್ಬೋದು, ನಾವು ಈ ವೇಳೆ ನಮ್ಮ ಮಕ್ಕಳನ್ನ ತಂದೆ ತಾಯಿಗಳು ಇರೋದಾದರೆ ನಮ್ಮ ಮಕ್ಕಳನ್ನ ನಾವು ಒಂದು ಭಯ ಭಕ್ತಿಯಲ್ಲಿ ಬೆಳೆಸಿರ್ಬೇಕು. ಮಾತ್ರವೇ ಯೌವನಸ್ಥರು ನೋಡೋದಾದ್ರೆ ಪ್ರಿಯ ದೇವರ ಮಗಳೇ, ನೀವೊಬ್ಬೊಬ್ಬರು ಸಹ ನೀವು ಯಾರಾಗಿದ್ದ ದೇವರ ಮಕ್ಕಳಾಗಿದ್ದೀರಾ. ದೇವರ ಮಕ್ಕಳಾಗಿರುವಾಗ ಆತನು ನಿಮ್ಮನ್ನು ಪರಿಶುದ್ಧನಾಗಿ ಮಾರ್ಪಡಿಸಿ ನಿಮ್ಮ ಹೃದಯದಲ್ಲಿ ಆತನು ವಾಸಿ ಮಾಡುವಾತನಾಗಿದೆ. ನೀವು ದೇವರ ಆಲಯವಾಗಿದ್ದೀರ. ಅದರಿಂದ ಈ ದಿನದಿಂದ ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿ, ತಂದೆ ತಾಯಿನ ಪ್ರೀತಿಸಿ. ಮಾತ್ರವೇ ನಿಮ್ಮ ಶರೀರವು ದೇವರ ಆಲಯವಾಗಿದೆ. ನಿಮ್ಮ ಶರೀರ ಕರ್ತನಾದ ಯೇಸು ಕ್ರಿಸ್ತನ ಸದಾಕಾಲ ವಾಸಿ ಮಾಡುವಾತನ ಇದ್ದಾನೆ. ವಾಸ ಮಾಡಿ ನಿನ್ನ ಸಂಗಡ ಇದ್ದು ಎಲ್ಲ ಪರಿಸ್ಥಿತಿಯಲ್ಲೂ ಎಲ್ಲ ಸಮಯದಲ್ಲೂ ಆತ ನಿನ್ನ ಸಂಗಡದಿಂದ ನಡೆಸುವಾತನಾಗಿದ್ದಾನೆ. ಅನ್ಕೊಂಬೋದು, ಬೆಕ್ಕು ಕಣ್ಮುಚ್ಕೊಂಡು ಕೂಡಲೇ ಯಾರು ನೋಡಲ್ಲ ಅಂತ. ಪ್ರಿಯ ದೇವರ ಮಗುವೆ, ಇವತ್ತು ನಿನ್ನ ತಂದೆ ತಾಯಿಗೆ ನೀನು ಕಣ್ಣೆಚ್ಚಿ ಅದು ತಂದೆ ತಾಯಿಗೆ ಮೋಸ ಮಾಡಿ ನೀನು ತಪ್ಪು ಕೆಲಸ ಮಾಡ್ಬೋದು, ಅಥವಾ ಸೇವಕರಿಗೆ ಮೋಸ ಮಾಡಿ ತಪ್ಪು ಕೆಲಸ ಮಾಡ್ಬೋದು, ಅಥವಾ ನೀನು ತಿಳಿದವರಿಗೆ ಗಂಡ ಹೆಂಡತಿಗೆ ನೀನು ಗೊತ್ತಿಲ್ಲದೆ ನೀನು ತಪ್ಪು ಕೆಲಸ ಮಾಡ್ಬೋದು. ಪ್ರಿಯ ದೇವರ ಮಗುವೆ, ದೇವರು ನಿನ್ನ ನೋಡುವಾತನಾಗಿದ್ದಾನೆ. ನೀನು ಯಾರಾಗಿದ್ದೀಯಾ ಎಂಬ ತಿಳುವಳಿಕೆ ನಿನಗೆ ಇದೇನೇ ಇರಬೇಕು. ಹಾಲೆಲೂಯಾ. ಅನೇಕರು ಏನು ಮಾಡ್ತಾರೆ, ಹೆಂಡತಿಗೆ ತಿಳಿದದೆ ತಪ್ಪು ಕಾರ್ಯ ಮಾಡ್ತಾ ಇರ್ತಾರೆ. ಅನೇಕ ತಂದೆ ತಾಯಿ ಗೊತ್ತಿಲ್ಲದೆ ತಪ್ಪು ಕಾರ್ಯ ಮಾಡ್ತಾ ಇರ್ತಾರೆ. ಅನೇಕರು ಸಭೆಗಳಲ್ಲಿ ಗೊತ್ತಿಲ್ಲದೆ ತಪ್ಪು ಕಾರ್ಯಗಳು ಮಾಡ್ತಾ ಇದ್ದಾರೆ. ಈ ದಿನ ಪ್ರಿಯ ದೇವರ ಮಗುವೆ, ನೀನು ಯಾರಾಗಿದ್ದೀಯಾ? ನೀನು ದೇವರ ಆಲಯವಾಗಿದ್ದೀಯಾ. ಅದಕ್ಕಾಗಿ ದೇವರ ವಾಕ್ಯ, ನೀವು ದೇವರ ಆಲಯವಾಗಿದ್ದೀರಲ್ಲೋ ಆಗಿರೋದು ನಿಮ್ಗೆ ಗೊತ್ತಿಲ್ಲವೋ? ಪ್ರಿಯ ದೇವರ ಮಗುವೆ, ನೀನು ಯಾರಾಗಿದ್ದೀಯಾ ಆ ಒಂದು ತಿಳುವಳಿಕೆ ಇರಬೇಕು. 16ನೇ ವಾಕ್ಯ ನೋಡಿದರೆ, ನೀವು ದೇವರ ಆಲಯವಾಗಿದ್ದರೆಂದು ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ದೇವರ ಆತ್ಮನ ಸದಾಕಾಲ ನಿನ್ನ ಸಂಗಡ ವಾಸಿ ಮಾಡುವಾತನಾಗಿದ್ದಾನೆ. ಅಂದರೆ ವಾಸ ಮಾಡುವಾತನಾಗಿದ್ದಾನೆ. ಯಾಕಂದರೆ ಯೇಸುಸ್ವಾಮಿ ಹೋಗುವಾಗ ಒಂದೇ ಮಾತು, ನಾನು ಹೊರಟು ಹೋಗಿ ಸತ್ಯದ ಆತ್ಮ ನಿಮ್ಮ ಸಂಗಡ ಕಳಿಸ್ಕೊಡ್ತಾನೆ. ಆತನು ಸತ್ಯಕ್ಕೆ ತಕ್ಕಾಗಿ ನಡೆಸಿಕೊಡ್ತಾನೆ. ಈ ದಿನದಲ್ಲಿ ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುವಾಗ ನೀವು ಹೇಗಿದ್ದೀರಾ? ದೇವರಾತ್ಮನಿಗೆ ಭಯಪಟ್ಟು ಜೀವಿಸುವವರಾಗಿದ್ದೀರಾ ಅಥವಾ ಇಷ್ಟ ಪ್ರಕಾರ ಜೀವಿಸುವವರಾಗಿದ್ದೀರಾ? ನಮ್ಮನ್ನು ನಾವು ಫಸ್ಟು ಪರಿಶೋಧನೆ ಮಾಡಿಕೊಳ್ಳೋಣ. ಯಾಕಂದರೆ ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವರು.
ದೇವರ ಮಗುವೆ, ದೇವರ ಆಲಯವು ಪವಿತ್ರವಾದದ್ದು. ಆ ಆಲಯವು ನೀವೇ ಆಗಿದ್ದೀರ. ಅದರಿಂದ ಈ ದಿನ ನಾವು ದೇವರ ಆಲಯವಾಗಿದ್ದೇವೆ. ಆ ಒಂದು ಎಂಬ ತಿಳುವಳಿಕೆ ನಮಗಿರಬೇಕು. ಇದೇ ಅಧ್ಯಾಯದಲ್ಲಿ, ಇದೇ ಒಂದು ಅಧ್ಯಾಯದಲ್ಲಿ ನೋಡುವುದಾದರೆ, ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯಕ್ಕೆ ಬನ್ನಿ. 6ನೇ ಅಧ್ಯಾಯದಲ್ಲಿ 19-20ನೇ ವಾಕ್ಯ ನೋಡೋ. ಇದಕ್ಕೆ ಸಂಬಂಧಪಟ್ಟಂಥ ವಾಕ್ಯ ಇಲ್ಲೂ ಸಹ ಬರೆಯಲ್ಪಟ್ಟಿದೆ. ದೇವರೊಂದಿಗೆ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿದಿಲ್ಲವೋ? ನಾವು ಈ ದಿನದಲ್ಲಿ ಗರ್ಭಗುಡಿ ಅಂತ ಅಲ್ಲಿ ಇಲ್ಲಿ ಕಟ್ಟಿ ಎಲ್ಲ ಇದು ಮಾಡಿ, ಆದರೆ ನಾವು ದೇವರಿಗೆ ದೇವರ ಆತ್ಮನಿಗೆ ಗರ್ಭಗುಡಿಯಾಗಿದ್ದೇವೆ. ನಮ್ಮಲ್ಲಿ ಆತನು ವಾಸ ಮಾಡುವ ಆತನಾಗಿದ್ದಾನೆ. ಅದಕ್ಕಾಗಿ ನೀವು ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಡಲ್ಪಟ್ಟಿದ್ದೀರಿ. ಹಲ್ಲೆಲೂಯಾ, ಸ್ತೋತ್ರ. ಕ್ರಯಕ್ಕೆ ಕೊಳ್ಳಲ್ಪಟ್ಟುವರು. ಆಮೆನ್. ಪ್ರಿಯ ದೇವರ ಮಗು, ನಿನ್ನನ್ನು ನನ್ನನ್ನು ಕರ್ತನಾದ ಯೇಸು ಕ್ರಿಸ್ತ ಸ್ವಂತ ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟು ನಿನ್ನನ್ನು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದಾನೆ. ಆದ ಕಾರಣ ನಿಮ್ಮ ದೇಹವು ದೇವರ ಪ್ರಭಾವವನ್ನು ಪ್ರಕಾಶಪಡಿಸುತ್ತದೆ. ಹಲ್ಲೆಲೂಯಾ. ನಿನ್ನ ದೇಹ ಈ ದಿನ ದೇವರ ಆಲಯವಾಗಿದೆ. ಪ್ರಿಯ ದೇವರ ಮಗುವೆ, ಈ ದಿನ ನೀನು ದೇವರ ಗರ್ಭಗುಡಿಯಾಗಿರುವಾಗ ನಿನ್ನ ದೇವರ ಆಸ್ಥಾನದಲ್ಲಿ ನೀನು ಬೇಡವಾದ ಕೆಲಸ ಮಾಡಿಕೊಂಡು ದೇವರಿಗೆ ಇಷ್ಟ ಇಲ್ಲದಂಥ ಕೆಲಸ ಮಾಡಿಕೊಂಡಿದ್ರೆ ಇದು ನ್ಯಾಯವೋ? ಇದು ದೇವರಾತ್ಮ ನಿನ್ನನ್ನು ಕೇಳುತ್ತಿರುವುದು. ದೇವರ ಮಗುವೆ, ಈ ದಿನದಲ್ಲಿ ನೀನು ಯಾರಾಗಿದ್ದೀಯಾ? ದೇವರ ಆಲಯವು ನೀನಾಗಿರುವಾಗ, ದೇವರಾತ್ಮ ನಿನ್ನಲ್ಲಿ ವಾಸ ಮಾಡುತ್ತಿರುವಾಗ ನೀನು ಇಷ್ಟ ಪ್ರಕಾರ ಜೀವನ ಮಾಡಿದ್ರೆ ಹೆಂಗೆ? ಪ್ರಿಯ ದೇವರ ಮಗುವೆ, ಈ ದಿನದಲ್ಲಿ ನೋಡುತ್ತಿರೋ ಪ್ರತಿಯೊಬ್ಬರು ದೇವರ ಆತ್ಮನಿಗೆ ಒಳಗಾಗಿರಿ. ಆತನು ನಿಮ್ಮನ್ನು ಸತ್ಯಕ್ಕೆ ತಕ್ಕಾಗಿ ನಡೆಸಿಕೊಳ್ಳುತ್ತಾನೆ. ನೀವು ಅನ್ಕೊಂಬೋದು, ದೇವರೇ ನಾನು ನಿನ್ನನ್ನು ನಂಬಿದ್ದೇನೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಎಲ್ಲವನ್ನು ಮಾಡ್ತಿದ್ದೇನೆ, ಆದರೆ ಎಲ್ಲವನ್ನು ಮಾಡಿ ದೇವ್ರ ವಿರುದ್ಧವಾಗಿ ನಡೆದರೆ ಹೆಂಗೆ? ಪ್ರಿಯ ದೇವ್ರ ಮಗುವೆ, ಯಾಕಂದರೆ ಯಾರ್ಯಾರು ದೇವರ ಸನ್ನಿಧಿ ನೀನು ಬರುವುದೇ ಆದರೆ ನಿನ್ನ ಎಲ್ಲ ಅಗತ್ಯಗಳು ಆತ ನೋಡುವಾತನಾಗಿದ್ದಾನೆ. ಅನೇಕರು ಅನ್ಕೊತಾರೆ, ನಾನು ಬರುವಂಥ ಪರಿಸ್ಥಿತಿಗಳು, ಕಷ್ಟಗಳ ಮಧ್ಯದಲ್ಲಿ ಅಥವಾ ಹೋರಾಟಗಳು ಬಿದ್ದೋಗ್ತಾನೆ, ಶತ್ರು ಆದವರನ್ನ ಬೀಳಿಸ್ಬೇಕು ಅಂತಲೇ ಕಾಯ್ತಾ ಇರ್ತಾನೆ. ಶತ್ರು ಮಾತು ಕಿವಿ ಕೊಡದಂತೆ ದೇವರ ಮಾತಿಗೆ ಕಿವಿ ಕೊಡಿರಿ. ಈ ದಿನದಲ್ಲಿ ಅನೇಕರು ಒಬ್ಬಂಟಿಗಳಿರ್ಬೇಕಾದ್ರೆ ಶತ್ರು ಅದನ್ನು ವಂಚಿಸೋದು. ಅವ್ವಳು ಒಬ್ಬಂಟಿಗಿರ್ಬೇಕಾದ್ರೆ ಸೈತಾನ ಅದನ್ನು ಸರ್ಪರೂಪದಲ್ಲಿ ಬಂದು ಏನವ್ವ ಹೇಗಿದ್ದೀಯಾ ಅಂತೇಳಿ ಶತ್ರು ಅದನ್ನು ವಂಚಿಸಿದ್ದು. ದಾವೀದನ ಟೆರೆಸ್ ಮೇಲೆ ಆರಾಮಾಗಿ ವಾಕಿಂಗ್ ಮಾಡ್ಕೊಂಡಿರುವಂಥ ಸಂದರ್ಭ, ಒಬ್ಬಂಟಿಗಿರುವಂಥ ಸಂದರ್ಭದಲ್ಲಿ ಶತ್ರು ಅದನ್ನು ವಂಚಿಸಿದ್ದು. ಪ್ರಿಯ ದೇವ್ರ ಮಗುವೆ, ಈ ನೀನು ಒಬ್ಬಂಟಿನಾಗಿರುವಾಗ ಶತ್ರುಗೆ ಅವಕಾಶ ಕೊಡಬೇಡ. ಯಾಕಂದರೆ ನೀನು ದೇವರ ಆಲಯವಾಗಿದ್ದೀರ. ಹಲ್ಲೆಲೂಯಾ. ದೇವರಾತ್ಮ ನಿಮ್ಮಲ್ಲಿ ವಾಸ ಮಾಡುವನೆಂದು ನಿಮಗೆ ಗೊತ್ತಿಲ್ಲವೋ? ದೇವರಾತ್ಮ ನಿಮ್ಮಲ್ಲಿ ವಾಸ ಮಾಡುವಾಗ ನೀನು ಸಿಂಗಲ್ ಆಗಿರಲಿ, ಜೊತೆಯಲ್ಲಿರಲಿ, ಅಥವಾ ಕುಟುಂಬದಲ್ಲಿರುತ್ತೆ, ಅಥವಾ ಹೆಂಡತಿ ಬಿಟ್ಟು ದೂರ ಇರ್ಬೋದು, ಗಂಡ ಬಿಟ್ಟು ದೂರ ಇರ್ಬೋದು, ಅಥವಾ ತಂದೆ ತಾಯಿ ಬಿಟ್ಟು ನೀವು ಓದೋಕ್ಕೆ ಹೋಗಿರ್ಬೋದು. ಪ್ರಿಯ ದೇವ್ರ ಮಗುವೆ, ನೀನು ಎಲ್ಲೇ ಇದ್ರೂ ಸಹ ದೇವರಾತ್ಮ ನಿನ್ನ ಸಂಗಡ ಇದ್ದಾನೆ. ಆ ಒಂದು ಒಂದು ಭಯ, ತಿಳುವಳಿಕೆ ನಿನಗಿರಬೇಕಿದ್ದಲ್ಲಿ ನೋಡುತ್ತರ ಪ್ರತಿಯೊಬ್ಬರು ಮಾತ್ರವೇ ನಿಮ್ಮ ಮಕ್ಕಳಿಗೋಸ್ಕರ ಚಿಕ್ಕ ವಯಸ್ಸಿಂದಲೇ ಪ್ರಾರ್ಥಿಸ್ರಿ. ದೇವರೇ, ನನಗೊಂದು ಗರ್ಭಫಲ ಕೊಟ್ಟಿದ್ದೀಯ, ಮಕ್ಕಳು ಕೊಟ್ಟಿದ್ದೀಯ, ಈ ಮಕ್ಕಳು ನಿಮ್ಮ ಮುಖಾಂತರ ನಾವು ಮಹಿಮೆ ಹೊಂದಲಿ, ಈ ಮಕ್ಕಳ ಜೀವಿತದಲ್ಲಿ ನಿನ್ನ ಉದ್ದೇಶ ನೆರವೇರಲಿ ಅಂತೇಳಿ ಮಕ್ಕಳಿಗಾಗಿ ಪ್ರಾರ್ಥಿಸ್ರಿ. ಇದರಲ್ಲಿ ನೋಡುತ್ತಾರೆ ಪ್ರತಿಯೊಬ್ಬರು ದೇವರೆಲ್ಲರನ್ನು ಆಶೀರ್ವದಿಸಿ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನಾವು ಒಬ್ಬೊಬ್ಬರು ನಮ್ಮ ಒಂದು ತಿಳುವಳಿಕೆ ಇರಬೇಕು. ನಾವು ಯಾರಾಗಿದ್ದೇವೆ? ನಾವು ದೇವರ ಆಲಯವಾಗಿದ್ದೇವೆ. ನಮ್ಮಲ್ಲಿ ವಾಸ ಮಾಡುವಾತನ ಯಾರು? ಪವಿತ್ರಾತ್ಮ ನಮ್ಮಲ್ಲಿ ವಾಸ ಮಾಡುವಾತನಾಗಿದ್ದಾನೆ. ಕರ್ತನಾದ ಯೇಸು ಸ್ವಾಮಿ ನಮ್ಮನ್ನು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದಾನೆ. ತನ್ನ ರಕ್ತವನ್ನು ಸುರಿಸಿ ಶಿಲುಬೆಯ ಮೇಲೆ ನಮಗೋಸ್ಕರ, ನಮ್ಮ ತಪ್ಪು ಪಾಪಗಳಿಗೋಸ್ಕರ ಆತನ ಪರಲೋಕದಿಂದ ಇಳಿದು ಬಂದು ಶಿಲುಬೆಯಲ್ಲಿ ಯಜ್ಞವಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ನನಗಾಗಿ ನಿನಗಾಗಿ. ಅದರಿಂದ ಈ ದಿನ ನಿನ್ನ ದೇಹದಲ್ಲಿ, ನಿನ್ನ ಶರೀರದಲ್ಲಿ ಆತನು ವಾಸ ಮಾಡುವಾಗ ನೀನು ಆತನಿಗೆ ಬಿಟ್ಟು ಕೊಡು. ಪ್ರಿಯ ದೇವ್ರ ಮಗುವೆ, ನೀವು ಆತನಿಗೆ ಆಲಯವಾಗಿದ್ದೀರ. ಪ್ರಿಯ ದೇವ್ರ ಮಗುವೆ, ಅದಕ್ಕಾಗಿ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಸ್ತೋತ್ರ.